ಹೇಗೆ ಕಾಣ್ತಿದ್ದೀನಿ ನಾನು? ಹೇಗಿದೆ ಅಲಂಕಾರ? ಸೂಪರ್ ಆಗಿದೆ. ನಿನ್ನಂಥ ಸುಂದರಿಗೆ ಹೇಳಿ ಮಾಡಿಸ್ತಾಗಿದೆ. ಮಯೂರಿ, ಛೀ, ನಾಟಿ ನೀನು. ಬೇಕು ಬೇಕು ಅಂತಾನೆ ನನ್ನ ಸತಾಯಿಸ್ತೀಯ. ಈಗ ನಾನು ನಿನ್ಗಿಷ್ಟ ಆದ್ನಾ? ನಿಜವಾಗ್ಲೂ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ನೀನು ಚೆನ್ನಾಗೇ ಇದೆಯಾ? ನೀನು ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ರು? ಅಜ್ಜಿ, ನೀವು ಯಾವಾಗ ಬಂದ್ರಿ? ನಾನು ಚೆನ್ನಾಗಿದ್ದೀನ ಅಂತ ಕೇಳ್ತಾ ಇದೆಯಲ್ಲ, ಆಗಲೇ ಬಂದೆ. ಏನು ಅರ್ಜುನ್ ಬಗ್ಗೆ ಕನಸು ಕಾಣ್ತಾ ಇದೆಯಾ? ಅಜ್ಜಿ, ಈಗ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಉದ್ದ ಕಾಣ್ತಿದ್ಯಾ, ಒಳ್ಳೆ ಮದುವೆ ಥರ ಕಾಣ್ತಾ ಇದೆಯಾ? ಅರೆ, ಇದೇನೇ ಇದು? ಮದುವೆಗೆ ಮುಂಚೆನೇ ತಾಳಿ ಕಟ್ಕೊಂಡಿದ್ಯಾ? ಏನೇ ನೀನು ಅವತಾರ? ಅಜ್ಜಿ, ಅದು ಅರ್ಜುನ್ನ ಮದುವೆ ಆದಮೇಲೆ ನಾನು ಹೇಗೆ ಕಾಣಿಸ್ತೀನಿ ಅಂತ ಈ ಡ್ಯೂಪ್ಲಿಕೇಟ್ ತಾಳಿ ಹಾಕ್ಕೊಂಡು ನೋಡ್ತಾ ಇದ್ದೆ. ಅಯ್ಯೋ ದೇವ್ರೆ, ನಿನ್ನ ಅವತಾರ ನೋಡ್ತಾ ಇದ್ರೆ ನನ್ನ ಮೊಮ್ಮಗನ ಮದುವೆ ಮಾಡ್ಕೊಳ್ಳೋದಕ್ಕೆ ತುದಿಗಾಲ ನಿಂತಿದ್ಯಾ ಅನಿಸ್ತಾ ಇದೆ. ಹೌದು ಅಜ್ಜಿ, ಅದಕ್ಕೆ ತಾನೇ ನಾನು ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಬಂದಿರೋದು. ಅರ್ಜುನನ ಮೇಲೆ ನಿಂಗೆ ಎಷ್ಟು ಪ್ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಇವತ್ತು ನಿನ್ನ ಗಂಡ ಆಗೋದು ಮನೆಗೆ ಬರಲಿ, ಅವನ ಹತ್ರ ನಿಮ್ಮಿಬ್ಬರು ಮದುವೆ ವಿಷಯ ಮಾತಾಡಿ ಇತ್ಯರ್ಥ ಮಾಡೇ ಬಿಡ್ತೀನಿ. ಥ್ಯಾಂಕ್ ಯು ಅಜ್ಜಿ. ಅಜ್ಜಿ, ಒಂದು ವೇಳೆ ಅರ್ಜುನು ಸದ್ಯಕ್ಕೆ ನನಗೆ ಮದುವೆ ಬೇಡ, ನನಗೆ ಮಯೂರಿ ಇಷ್ಟ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಆಗಲೂ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅಲ್ಲ, ನಿನಗಿಂತ ಒಳ್ಳೆ ಹುಡುಗಿ ನಮ್ಮ ಅರ್ಜುನನಿಗೆ ಸಿಗಕ್ಕೆ ಸಾಧ್ಯನಾ? ಅವ್ನು ಬರಲಿ, ಕಿವಿ ಹಿಡ್ಕೊಂಡು ನಿನ್ನ ಮದುವೆ ಮಯೂರಿ ಜೊತೆನೆ ನೀನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಒಪ್ಪಿಸ್ತೀನಿ. ಯಾವತ್ತಿದ್ರು ನೀನು ಅರ್ಜುನನ ಹೆಂಡ್ತಿ, ಈ ಮನೆ ಸೊಸೆ, ಸರಿನಾ? ಓಹ್, ಸೋ ಸ್ವೀಟ್ ಆಫ್ ಯು ಅಜ್ಜಿ. ರೀ ಅಮೃತ ಅವರೇ, ಇವತ್ತು ಯಾಕೋ ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಆಗಿಬಿಟ್ಟೆ. ಏನು ಮಾಡೋದು, ಎಲ್ಲ ಪ್ರೇಮಿಗಳ ಥರ ನಿಮ್ಮನ್ನು ರನ್ನ, ಮುದ್ದು, ಬಂಗಾರ, ಚಿನ್ನು, ಹೆಂಡತಿ ಅಂತ ಇನ್ನೂ ಏನೇನೋ ಕರಿಬೇಕು ಅಂತ ಆಸೆ ಆಗುತ್ತೆ. ಆದರೆ ನಿಮಗೆಲ್ಲಿ ನೋವಾಗುತ್ತೋ ಅನ್ನೋ ಸಣ್ಣ ಭಯದಲ್ಲಿ ನಾನು ಯಾವಾಗಲೂ ಇರ್ತೀನಿ. ರೀ ಮಿಸ್ ಮಾಯಮ್ಮ, ನೀವು ತುಂಬ ಹಠ ಮಾಡ್ತೀರಾ ಕಣ್ರಿ. ನಿಮ್ಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ನಿಮ್ಮ ಮನಸ್ಸಲ್ಲಿ ಆ ದೇವರು ಹಾರ್ಟ್ನ ಇಟ್ಟಿಲ್ಲ, ಅದ್ರ ಬದಲು ಕಲ್ಲನ್ನ ಇಟ್ಟಿದ್ದಾನೆ. ಆ ಕಲ್ಲನ್ನ ತೆಗೆದು ಒಂದು ಸ್ವಲ್ಪ ಹೂ ಹಾಕು, ಎಲ್ಲ ಸರಿ ಹೋಗುತ್ತೆ ಅಂತ ಆ ದೇವ್ರ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸರಿ ಬಿಡಿ, ಇವತ್ತು ನಿಮಗೆ ಮೂಡಿಲ್ಲ ಅನಿಸುತ್ತೆ. ಇಷ್ಟು ರೊಮ್ಯಾಂಟಿಕ್ಕಾಗಿ ಮಾತಾಡೋ ಪ್ರೇಮಿ ನಾನೊಬ್ಬನೇ ಕಣ್ರಿ. ಹಾರ್ಟ್ ಕಿತ್ತು ಬರೋ ಹಾಗೆ ಮಾತಾಡಿದ್ರು ನಿಮ್ಗೇನು ಅನ್ಸೋದಿಲ್ವಲ್ಲ? ಈ ಟಾಪಿಕ್ನ ಇನ್ನೊಂದ್ಸತಿ ಯಾವಾಗಾದ್ರೂ ಮಾತಾಡೋಣ. ಈಗ ನನಗೆ ನಿಮ್ಮ ಫೋನ್ ನಂಬರ್ ಕೊಡಿ. ನಿಮ್ಮ ನೆನಪಾದಾಗಲ್ಲ ನಿಮಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ. ನನ್ನ ನಿಮ್ಮ ಮಧ್ಯೆ ಫೋನಲ್ಲಿ ಮಾತಾಡೋವಂಥದ್ದೇನಿರುತ್ತೆ? ಇಡೀ ದಿನ ಬಂದು ಇಲ್ಲೇ ಮನೇಲಿ ಇರ್ತಿರಲ್ಲ, ಇಲ್ಲಿ ಪ್ರೀತಿ ಮಾಡಿ ಅಂತ ತಲೆ ತಿನ್ನೋದು ಅಲ್ಲದೆ ಮತ್ತೆ ಫೋನ್ನಲ್ಲೂ ಅದನ್ನೇ ಹೇಳಬೇಕಾ? ವೆರಿ ಗುಡ್, ನೀವು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಹೇಳೋದೆಲ್ಲ ಸರಿನೇ, ಬಟ್ ನನಗೆ ಬೇಜಾರಾದಾಗೆಲ್ಲ ನಿಮ್ಮ ಧ್ವನಿ ನನ್ನ ಕಿವಿ ಮೇಲೆ ಬಿದ್ದರೆ ಒಂಥರ ಹಿತ ಅನಿಸುತ್ತೆ. ನನ್ನ ಚಿಂತೆ ಎಲ್ಲ ಮಂಗ ಮಾಯ ಆಗುತ್ತೆ. ಯಾಕೆ ಹೇಳಿ, ನನಗೆ ನೀವೇ ಎಲ್ಲ. ನಿಮ್ಮ ನೆನಪಿಲ್ಲದೆ ಇದ್ದರೆ ನಾನೊಂದು ಬಿಗ್ ಝೀರೋ ಕಣ್ರಿ. ಅದಕ್ಕೆ ನಿಮ್ಮ ಫೋನ್ ನಂಬರ್ ಕೊಡ್ರಿ. ನನ್ನ ಹತ್ರ ಫೋನ್ ಇಲ್ಲ. ವಾಟ್? ನಿಮ್ಮ ಹತ್ರ ಫೋನ್ ಇಲ್ವಾ? ಯಾರಿಗ್ರಿ ಹೇಳ್ತಾ ಇದ್ದೀರಾ? ಅಲ್ಲ, ಈಗಿನ ಕಾಲದಲ್ಲಿ ಹುಡುಗಿರ ಹತ್ರ ಫೋನ್ ಇಲ್ಲ ಅಂದರೆ ಹೇಗ್ರಿ? ಒಂದು ವೇಳೆ ತುಟಿಗಚ್ಚೋ ಲಿಫ್ಟಿಕ್ ಇಲ್ಲದೆ ಇದ್ರು ಕೈಯಲ್ಲಿ ಒಂದು ಫೋನು, ಕಿವಿಯಲ್ಲಿ ಒಂದು ಇಯರ್ಫೋನ್ಸ್ ಇರಲೇಬೇಕು. ಅಂಥದ್ರಲ್ಲಿ ನೀವು ಫೋನ್ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈಗಿನ ಕಾಲದಲ್ಲಿ ಕೂಲಿ ಮಾಡೋರ ಹತ್ರನೂ ಸ್ಮಾರ್ಟ್ ಫೋನ್ ಇರುತ್ತೆ. ಅಂಥದ್ರಲ್ಲಿ ನೀವು ನಾನು ನಂಬಿಡ್ತೀನಾ? ರೀ ಅರ್ಜುನ್ ಅವರೇ, ನಿಮ್ಮ ಮೂಗಿನೇರಕ್ಕೆ ನೀವು ಮಾತಾಡಬೇಡಿ. ನನಗೆ ಫೋನಿನ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಫೋನ್ ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇಷ್ಟರ ಮೇಲೂ ನನ್ನನ್ನು ಬಲವಂತ ಮಾಡಬೇಡಿ.